स्वागतं छात्राः। ನಾನಿಂದು ಇಂದಿನ ತರಗತಿಯಲ್ಲಿ ಕಾವ್ಯ ದ್ವಿತೀಯ ವರ್ಷದ ಚತುರ್ಥ ಪತ್ರಿಕಾ ಈ ಒಂದು 4ನೇ ಪತ್ರಿಕೆಯ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ 2ನೇ ಪಾಠವಾದ ಸಮಾಸ ಎಂಬ ಪಾಠವನ್ನು ಮಾಡಲಿದ್ದೇನೆ। ಪೋನಾಮ ಸಮಾಸಃ समासे कति भेदाः सन्ति इत्यादि विचारं चिंतयामः। सामान्यವಾಗಿ ನಾವು ಬಾಲ್ಯದಲ್ಲಿಯೇ ಅಕ್ಷರಗಳನ್ನು ಕಲಿತಿದ್ದೇವೆ। ಸಂಸ್ಕೃತದಲ್ಲಿ ಒಟ್ಟು 48 ಅಕ್ಷರಗಳಿವೆ, ಹಾಗೆ ಕನ್ನಡದಲ್ಲಿ 49 ಅಕ್ಷರಗಳಿವೆ। ಆ 48 ಅಕ್ಷರಗಳಲ್ಲಿ ಸ್ವರಗಳು, ಅಯೋಗವಾಹಗಳು, ವ್ಯಂಜನಗಳು ಈ ರೀತಿ 3 ಪ್ರಕಾರಗಳಾಗಿ ಇವೆ ಅಂತ ನೀವು ತಿಳಿದಿದ್ದೀರಿ। ಈ ಅಕ್ಷರಗಳಿಂದ ನಮಗೇನು ಪ್ರಯೋಜನ ಅಂದರೆ ಅರ್ಥವಾನ್ ವರ್ಣ ಸಮೂಹ ಪದಂ ಭವತಿ, ಅರ್ಥವತ್ತಾದ ವರ್ಣಗಳ ಸಮೂಹವು ಪದವಾಗುತ್ತದೆ। ಪದಂ ನಾಮ ಕಿಂ? ಏಕತಿಂ ಪದಂ ಸುಬಂಧಂ ತಿಗಂತಂ ಚ ಪದ ಸಂಜ್ಞಂ ಸ್ಯಾತ್। ಏಕತಿಂ ವಾಕ್ಯಂ ಸುಬಂಧಂ ತಿಗಂತಂ ಚ ಪದ ಸಂಜ್ಞಂ ಸ್ಯಾತ್। ಸುಬಂಧ ಪ್ರತ್ಯಯವಂತವಾದ ತಿಗಂತ ಪ್ರತ್ಯಯವಾಗತಕ್ಕಂತಹ ವರ್ಣಗಳ ಸಮೂಹವು ಪದವಾಗುತ್ತೆ। ಅಂದ್ರೆ ಏನು? ಅದು ವರ್ಣಗಳ ಸಮೂಹವಾಗಿರುತ್ತೆ। ವರ್ಣಗಳ ಸಮೂಹ ಅಂದ್ರೆ ಈ ಉದಾಹರಣೆಗೆ ಕಮಲಂ ಅಂತ ಇದು ಒಂದು ಪದವಾಗಿದೆ। ಯಾಕಂದ್ರೆ ಕಕಾರಕ್ಕೂ ಮಕಾರಕ್ಕೂ ಸಂಬಂಧವಿದೆ, ಮಕಾರಕ್ಕೂ ನಕಾರಕ್ಕೂ ಸಂಬಂಧವಿದೆ, ನಕಾರಕ್ಕೂ ಮಕಾರಕ್ಕೂ ಸಂಬಂಧವಿದೆ। ಕಮಲ ಅಂತ ಹೇಳುವುದು ಒಂದು ಅರ್ಥವತ್ತಾದ ಪದ ಇದೆ, ವರ್ಣಗಳ ಸಮೂಹವಾಗಿದೆ। ಕೇವಲ ವರ್ಣಗಳ ಸಮೂಹ ಪದವಾಗುವುದಿಲ್ಲ, ಅರ್ಥವತ್ತಾದ ವರ್ಣಗಳ ಸಮೂಹ ಪದವಾಗುತ್ತೆ। ಅದೇ ರೀತಿ ಕ ಚ ಟ ಮ ಲ ಹೀಗೊಂದು ಬಂದಾಗ ಇದು ಪದವಾಗುತ್ತಾ? ಇಲ್ಲ। ಯಾಕಂದ್ರೆ ಒಂದಕ್ಕೊಂದು ವರ್ಣಗಳ ಸಾಮೀಪ್ಯವಿದ್ದರೂ ಕೂಡ ಅಲ್ಲಿ ಅರ್ಥವಿಲ್ಲ। ಅರ್ಥವಿಲ್ಲದ ವರ್ಣಗಳ ಸಮೂಹವು ಪದವಾಗುವುದಿಲ್ಲ, ಅರ್ಥವತ್ತಾದ ವರ್ಣಗಳ ಸಮೂಹವು ಪದವಾಗುತ್ತದೆ। ಕಮಲಂ, ಸುಶೀಲ, ಶಂಕರ ಇವೆಲ್ಲವೂ ಪದ। ಹಾಗಾದ್ರೆ ಅರ್ಥವಾನ್ ವರ್ಣ ಸಮೂಹ ಪದಂ ಭವತಿ, ಅರ್ಥವತ್ತಾದ ವರ್ಣಗಳ ಸಮೂಹವು ಪದವಾಗುತ್ತದೆ। ಪದ ಸಮೂಹವು ಅರ್ಥವಾನ್ ವಾಕ್ಯಂ ಭವತಿ। ಹೇಗೆ ಅರ್ಥವತ್ತಾದ ವರ್ಣಗಳ ಸಮೂಹವು ಪದವಾಗುತ್ತದೆಯೋ ಹಾಗೆ ಅರ್ಥವತ್ತಾದ ಪದಗಳ ಸಮೂಹವು ಏನಾಗುತ್ತದೆ? ವಾಕ್ಯವಾಗುತ್ತದೆ। ಉದಾಹರಣೆಗೆ ಅಹಂ ದೇವಾಲಯಂ ಗಚ್ಚಾಮಿ, ಇಲ್ಲಿ ನಮ್ಗೆ ಎಷ್ಟು ಪದಗಳು ಕಾಣ್ತಾ ಇದ್ದೇವೆ? 3 ಪದಗಳನ್ನು ಕಾಣ್ತಾ ಇದ್ದೇವೆ। ಒಂದು ಅಹಂ, ಇನ್ನೊಂದು ದೇವಾಲಯ, ಇನ್ನೊಂದು ಗಚ್ಚಾಮಿ। ಈ 3 ಪದಗಳು ಕೂಡ ಅರ್ಥವತ್ತಾಗಿದೆ, ಒಂದಕ್ಕೊಂದು ಸಂಬಂಧವಿದೆ। ಹಾಗಾಗಿ ಅರ್ಥವತ್ತಾದ ವರ್ಣಗಳ ಸಮೂಹವು ಪದವಾದರೆ ಅರ್ಥವತ್ತಾದ ಪದಗಳ ಸಮೂಹವು ಏನಾಯಿತು? ವಾಕ್ಯವಾಯಿತು। ಆ ಪದ ಸಮೂಹ ಅರ್ಥವಾನ್, ಅರ್ಥವತ್ತಾದ ಪದಗಳ ಸಮೂಹವು ವಾಕ್ಯವಾಗುತ್ತದೆ। ಅನೇಕಾನಿ ಪದಾನಿ ಅರ್ಥಂ ಅನುಸೃತ್ಯ ಯದಾ ಏಕೀಭವಂತಿ ತದಾ ಸಮಾಸಃ ಭವತಿ। ಅನೇಕಾನಿ ಪದಾನಿ, ಅನೇಕ ಪದಗಳು ಅರ್ಥಂ ಅನುಸೃತ್ಯ, ಅರ್ಥವನ್ನು ಅನುಸರಿಸಿದ ಅನೇಕ ಪದಗಳು ಯದಾ ಏಕೀಭವಂತಿ, ಯಾವಾಗ ಒಂದುಗೂಡುತ್ತವೋ ತದಾ ಸಮಾಸಃ ಭವತಿ, ಅದು ಸಮಾಸವಾಗುತ್ತದೆ। ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಒಂದುಗೂಡಿದರೆ ಅದು ಸಮಾಸವಾಗುತ್ತದೆ। ಉದಾಹರಣೆಗೆ ನೋಡಿ, ದೇವಾಲಯಂ ಅಂತ ಇದೆ, ಮೇಲ್ನೋಟಕ್ಕೆ ದೇವಾಲಯಂ ಅಂತ ಹೇಳುವುದು ಒಂದೇ ಪದ, ಆದ್ರೆ ಈ ಒಂದು ಪದದಲ್ಲಿ ಸಮಾಸವಿದೆ। ಸಮಾಸಃ ನಾಮ ಕಃ? ಸಮಾಸಃ ನಾಮ ಸಂಕ್ಷೇಪಃ, ಸಮಾಸಃ ನಾಮ ಸಂಕ್ಷೇಪಃ। ಅದನ್ನು ಸಮಸನಂ ಸಮಾಸಃ, ಸಮಸನಂ ಸಮಾಸಃ, ಅನೇಕ ಪದಗಳನ್ನು ಒಂದುಗೂಡಿಸಿದಾಗ ಅದು ಸಮಾಸವಾಗುತ್ತದೆ। ಇಲ್ಲಿ 2 ಪದಗಳಿವೆ, ಮೇಲ್ನೋಟಕ್ಕೆ ನಮಗೆ ಏನು ಬಂದಿದೆ ಅಂತ ಕಾಣಿಸ್ತಾ ಇದೆ? ಸಂಧಿ ಬಂದಿದೆ ಅಂತ ಕಾಣಿಸ್ತಾ ಇದೆ। ದೇವ ಪ್ಲಸ್ ಆಲಯ, ದೇವಾಲಯ
ದೇವಾಲಯಂ ಇತ್ಯತ್ರ ದೀರ್ಘಸಂಧಿ. ಕಃ ಸಮಾಸಃ, ಸಮಾಸ ಬಿಡಿಸುವುದು ಹೇಗೆ ಅಂದ್ರೆ ಈಗ ನೋಡೋಣ. ಅಹಂ ದೇವಸ್ಯ ಆಲಯ ಗಚ್ಚಾಮಿ. ನೋಡಿ, ಅಹಂ ದೇವಸ್ಯ ಆಲಯ ಗಚ್ಚಾಮಿ, ಅಹಂ ದೇವಾಲಯ ಗಚ್ಚಾಮಿ. ಇಲ್ಲಿ ಎರಡೂ ವಾಕ್ಯಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಅರ್ಥ ಒಂದೇ ಆಗಿದೆ. ಆದರೆ ಮೊದಲನೇ ವಾಕ್ಯದಲ್ಲಿ 3 ಪದಗಳಿವೆ, ಎರಡನೇ ವಾಕ್ಯದಲ್ಲಿ 4 ಪದಗಳಿವೆ. 4 ಪದಗಳು ಆಗಲಿಕ್ಕೆ ಕಾರಣ ಏನಂದ್ರೆ ಈ ದೇವಾಲಯ ಎಂಬ ಪದವನ್ನು ಬಿಡಿಸಿದ್ದೀವಿ. ದೇವಸ್ಯ ಅಂತ ಆಲಯ ಅಂತ ಬಿಡಿಸಿದ್ದೀವಿ. ದೇವಸ್ಯ ಅಂತ ಹೇಳೋದು ಷಷ್ಠಿ ವಿಭಕ್ತಿ, ಆಲಯ ಅಂತ ಹೇಳೋದು ಪ್ರಥಮ ವಿಭಕ್ತಿ. ದೇವಸ್ಯ ದೇವಶಬ್ದ ಪುಲ್ಲಿಂಗ ಷಷ್ಠಿ ವಿಭಕ್ತಿ ಏಕವಚನ, ಆಲಯ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಇವೆರಡೂ ಬಿಡಿಸಿದ್ದೀವಿ. ದೇವಸ್ಯ ಆಲಯ ದೇವಾಲಯ. ಹಾಗಾದ್ರೆ ಈ ದೇವಸ್ಯ ಆಲಯ ಅಂದ್ರೆ ಏನು, ದೇವಾಲಯ ಅಂದ್ರೆ ಏನು, ಇದಕ್ಕೆ ಏನು ಅರ್ಥ ಬರುತ್ತೆ? ಅರ್ಥ ಒಂದೇ, ಆದ್ರೆ ಇಲ್ಲಿ ಪದ ಬಿಡಿಸಿದ್ದೀವಿ, ಇಲ್ಲಿ ಪದವನ್ನು ಕೂಡಿಸಿದ್ದೀವಿ. ಹಾಗಾದ್ರೆ ಪದ ಬಿಡಿಸಿದ ಪದವನ್ನು ಕೂಡಿಸುವುದಕ್ಕೆ ಏನು ಹೇಳ್ತಾರೆ? ಸಮಾಸ ಅಂತ ಹೇಳ್ತಾರೆ. ಹಾಗಾದ್ರೆ ಅನೇಕಾನಿ ಪದಾನಿ, ಏಕದಿಂದ ಅನೇಕಂ, ಒಂದಕ್ಕಿಂತಲೂ ಜಾಸ್ತಿ ಇದ್ರೆ ಅದನ್ನು ಅನೇಕ ಅಂತ ಹೇಳ್ತಾರೆ. ಅನೇಕಾನಿ ಪದಾನಿ ಅರ್ಥ ಅನುಸೃತ್ಯ, ಅರ್ಥವನ್ನು ಅನುಸರಿಸಿ ಯದಾ ಏಕೀಭವಂತಿ, ಅನೇಕ ಪದಗಳನ್ನು ಅರ್ಥಕ್ಕನುಸಾರವಾಗಿ ಒಂದುಗೂಡಿಸಿದರೆ ತದಾ ಸಮಾಸಃ ಭವತಿ, ಅದು ಸಮಾಸವಾಗುತ್ತದೆ. ಸಮಾಸ ಇತ್ಯಸ್ಯ ಸಂಕ್ಷೇಪ ಇತ್ಯರ್ಥ. ಸಮಾಸ ಅಂತ ಹೇಳೋದು ಸಂಕ್ಷೇಪ, ಕಡಿಮೆ ಮಾಡುವುದು. ಅನೇಕ ಪದಗಳನ್ನು ಒಂದುಗೂಡಿಸಿ ಕಡಿಮೆ ಮಾಡುವುದು, ಸಂಕ್ಷೇಪ ಮಾಡುವುದು ಸಮಾಸ. ಸಮಾಸ ಇತ್ಯಸ್ಯ ಸಂಕ್ಷೇಪ ಇತ್ಯರ್ಥ. ಅತ್ರ ಅರ್ಥ ಸಂಕ್ಷೇಪ ಅಲ್ಲಿ ಅರ್ಥ ಸಂಕ್ಷೇಪವಾಗುವುದಿಲ್ಲ, ಅರ್ಥ ಅದೇ ಇರುತ್ತೆ. ಸಮಾಸ ಮಾಡುವುದಕ್ಕಿಂತಲೂ ಮೊದಲು ಏನು ಅರ್ಥ ಇರುತ್ತೋ ಸಮಾಸ ಮಾಡಿದ ಮೇಲೂ ಅದೇ ಅರ್ಥ ಇರುತ್ತೆ. ಹಾಗಾಗಿ ಅತ್ರ ಅರ್ಥ ಸಂಕ್ಷೇಪ ನ ಕಿಂತು ಶಬ್ದ ಸಂಕ್ಷೇಪ, ಶಬ್ದ ಸಂಕ್ಷೇಪವಾಯಿತು. ಅದನ್ನು ಹೇಳಿದೆ, ಇಲ್ಲಿ ಸಮಾಸ ಬಿಡಿಸಿದಾಗ 4 ಪದವಾಯಿತು, ಸಮಾಸ ಮಾಡಿದಾಗ 3 ಪದವಾಯಿತು. ಇಲ್ಲಿ ಸಮಯ ಉಳಿತಾಯವಾಯಿತು, ಇಲ್ಲಿ ಸಮಯ ಜಾಸ್ತಿ ಆಯಿತು, ಮತ್ತೆ ಅಕ್ಷರಗಳು ಜಾಸ್ತಿ ಆಯಿತು, ಪದಗಳು ಜಾಸ್ತಿ ಆಯಿತು. ಹಾಗಾಗಿ ಅದನ್ನು ಹೇಳ್ತಿದ್ದಾರೆ ನೋಡ್ರಿ. ಅತ್ರ ಅರ್ಥ ಸಂಕ್ಷೇಪ ನ, ಅರ್ಥ ಸಂಕ್ಷೇಪವಾಗುವುದಿಲ್ಲ, ಅರ್ಥ ಏನು ಕಡಿಮೆ ಆಗುವುದಿಲ್ಲ. ಕಿಂತು ಶಬ್ದ ಸಂಕ್ಷೇಪ, ಶಬ್ದ ಸಂಕ್ಷೇಪವಾಯಿತು, ಪದ ಸಂಕ್ಷೇಪವಾಯಿತು. ಸಮಾಸಸ್ಯ ಅರ್ಥ ವಿವರಣಂ ಅವಶ್ಯಕಂ ಭವತಿ. ಹಾಗಾಗಿ ನಾವು ಸಮಾಸ ಬಿಡಿಸಿದಾಗ ಏನು ಅರ್ಥ ಸಿಗುತ್ತೋ ಸಮಾಸ ಮಾಡಿದಾಗಲೂ ಕೂಡ ಅದರ ವಿವರಣೆ ಕಿಂಚಿತ್ತೂ ಕೂಡ ಬದಲಾವಣೆ ಆಗುವುದಿಲ್ಲ. ಹಾಗಾದ್ರೆ ಸಮಾಸದ ಅರ್ಥವನ್ನು ತಿಳಿಯುವುದಕ್ಕೆ ಏನು ಹೇಳ್ತೀವಿ ಅಂದರೆ, ಸಮಸ್ತ ಪದಸ್ಯ ವಿವರಣಂ ಏನ ವಾಕ್ಯೇನ ಉಚ್ಯತೆ ತದಪಿ ವಿಗ್ರಹ ವಾಕ್ಯಂ ಇತಿ ಉಚ್ಯತೆ, ವಿಗ್ರಹ ವಾಕ್ಯಂ ಭವತಿ. ಹಾಗಾದ್ರೆ ಸಮಾಸದ ಅರ್ಥವನ್ನು, ಸಮಾಸಂ ಸಮಸ್ತ ಪದಸ್ಯ, ಇದು ಸಮಸ್ತ ಪದ ಅರ್ಥಾತ್ ಸಮಾಸ, ಅರ್ಥಾತ್ ಸಂಕ್ಷೇಪ, ಸಮಸಂ ಸಮಾಸ, ಇದಕ್ಕೆ ಸಮಾಸ ಅಂತ ಹೇಳ್ತೀವಿ. ಸಮಸ್ತ ಪದಸ್ಯ ವಿವರಣ, ಈ ಸಮಸ್ತ ಪದದ ವಿವರಣ ಏನ ವಾಕ್ಯೇನ, ಏನ ವಾಕ್ಯೇನ, ಯಾವ ವಾಕ್ಯದಿಂದ? ದೇವಸ್ಯ ಆಲಯಂ ಎಂಬ ವಾಕ್ಯೇನ ಉಚ್ಯತೆ, ಯಾವ ವಾಕ್ಯದಿಂದ ಹೇಳ್ತೀವೋ, ಯಾವಾಗ ಬಿಡಿಸಿ ಹೇಳ್ತೀವೋ ಅದನ್ನು ಏನ್ ಹೇಳ್ತೀವಿ? ವಿಗ್ರಹ ವಾಕ್ಯ ಅಂತ ಹೇಳ್ತೀವಿ. ಇದಕ್ಕೆ ವಿಗ್ರಹ ಅಂತ ಹೇಳ್ತೀವಿ, ಇದಕ್ಕೆ ಸಮಾಸ ಅಂತ ಹೇಳ್ತೀವಿ. ಅಂದ್ರೆ ಸಮಾಸವನ್ನು ಬಿಡಿಸಿದರೆ ವಿಗ್ರಹ ವಾಕ್ಯ, ವಿಗ್ರಹ ವಾಕ್ಯದಲ್ಲಿರ್ತಕ್ಕಂತಹ ಪ್ರತಿಯೊಂದು ಪದದ ಕೊನೆಯಲ್ಲಿರುವ ವಿಭಕ್ತಿ ಪ್ರತ್ಯಯ ಲೋಪ ಮಾಡಿ ಹೊಸದೊಂದು ಪದವನ್ನು ಸೃಷ್ಟಿ ಮಾಡಿ ಮತ್ತೆ ಕೊನೆಗೆ ಅದಕ್ಕೆ ಒಂದು ವಿಭಕ್ತಿ ಪ್ರತ್ಯಯ ಅಂದರೆ ಸಮಾಸವಾಗಿದೆ. ಹಾಗಾದ್ರೆ ಸಮಾಸ ಬಿಡಿಸಿದರೆ ವಿಗ್ರಹ ವಾಕ್ಯ, ವಿಗ್ರಹ ವಾಕ್ಯವನ್ನು ಕೂಡಿಸಿದರೆ ಸಮಾಸವಾಗಿದೆ. ಹಾಗಾಗಿ ಸಮಸ್ತ ಪದಸ್ಯ ವಿವರಣಂ ಏನ ವಾಕ್ಯೇನ ಉಚ್ಯತೆ ತದಪಿ ವಿಗ್ರಹ ವಾಕ್ಯ ಭವತಿ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ತದ್ಯತ ರಾಜಪುರುಷ ಕೊಟ್ಟಿದ್ದಾರೆ. ರಾಜಪುರುಷ
ಅಂತ. ರಾಜ್ಯ ಪುರುಷ ರಾಜಪುರುಷ. ಇಲ್ಲಿ ರಾಜನ್ ಶಬ್ದ ನಕಾರಾಂತಹ ಪುಲ್ಲಿಂಗ, ರಾಜನ್ ಶಬ್ದ ರಾಜ ರಾಜಾನೌ ರಾಜಾನಃ. ಷಷ್ಠಿ ವಿಭಕ್ತೌ ರಾಜ್ಯ. ಪುರುಷ ಅಂತ ಹೇಳಿದ್ರೆ ರಾಮ ಶಬ್ದ ಇದ್ದಂತೆ ಪುರುಷ ಪುರುಷೌ ಪುರುಷಾಹ. ಹಾಗಾಗಿ ರಾಜ್ಯ ಪುರುಷ ರಾಜಪುರುಷ ಅಂತ ಹೇಳುದು ಷಷ್ಠಿ ತತ್ಪುರುಷ ಸಮಾಸ. ರಾಜಪುರುಷ ಆನಯ ಎಂಬ ಈ ವಾಕ್ಯದಲ್ಲಿ ಸಮಾಸಪಡಿಸಿದಾಗ ರಾಜ್ಯ ಪುರುಷ ಅಂತ ಆಗುತ್ತೆ. ರಾಜಪುರುಷ ಇತಿ ಸಮಸ್ತ ಪದಸ್ಯ ರಾಜ್ಯ ಪುರುಷ ಇತಿ ವಿವರಣಂ ಕ್ರಿಯತೆ. ತತ್ರ ವಿವರಣಂ ಇತ್ಯರ್ಥ ವಿವರಣಂ ಇತ್ಯುಕ್ತೆ ವಿಗ್ರಹವಾಕ್ಯಂ ಕ್ರಿಯತೆ. ಅತಃ ರಾಜ್ಯ ಪುರುಷ ಇತಿ ರಾಜಪುರುಷ ಇತಿ ಸಮಸ್ತ ಪದಸ್ಯ ವಿಗ್ರಹವಾಕ್ಯಂ ಭವತಿ. ಹೀಗೆ ನಾವು ವಿಗ್ರಹವಾಕ್ಯದಲ್ಲಿರ್ತಕ್ಕಂತಹ ವಿಗ್ರಹವಾಕ್ಯದಲ್ಲಿ ಎಷ್ಟು ಪದಗಳಿರುತ್ತವೆಯೋ ಅವೆಲ್ಲವನ್ನೂ ಸಂಕುಚಿತ ಮಾಡಿ ಸಂಕ್ಷೇಪ ಮಾಡಿ ಎಲ್ಲವನ್ನೂ ಕೂಡಿಸಿ ಒಂದು ಕೂಡಿಸಿದಾಗ ಅದು ಸಮಾಸವಾಗುತ್ತದೆ. ವಿಗ್ರಹವಾಕ್ಯ ಅಂತ ಹೇಳುವುದು ಪ್ರತಿಯೊಂದು ಹೂಗಳಿದ್ದ ಹಾಗೆ, ಸಮಾಸ ಅಂತ ಹೇಳುವುದು ಒಂದು ಹಾರ ಇದ್ದ ಹಾಗೆ. ಒಂದು ಹಾರದಲ್ಲಿ ಮಾಲೆಯಲ್ಲಿ ಅನೇಕ ಹೂಗಳನ್ನು ಜೋಡಿಸಿ ಒಂದು ಮಾಲೆಯನ್ನು ಮಾಡ್ತಾರೆ. ಆದ್ರೆ ಮಾಲೆಯಲ್ಲಿ ಎಷ್ಟೋ ಹೂಗಳು ಇರುತ್ತವೆ. ಹಾಗೆ ಸಮಾಸದಲ್ಲಿರ್ತಕ್ಕಂತಹ ಪದಗಳು ಎಷ್ಟು ಅಂತ ತಿಳ್ಕೊಳ್ಬೇಕಾದ್ರೆ ನಾವು ವಿಗ್ರಹವಾಕ್ಯವನ್ನು ಮಾಡಬೇಕು. ಹೂ ಮಾಲೆಯಲ್ಲಿ ಎಷ್ಟು ಹೂಗಳನ್ನು ಎಣಿಸಬೇಕು ಅಂತ ಹೇಳಿದ್ರೆ ಆ ಮಾಲೆಯಲ್ಲಿರ್ತಕ್ಕಂತಹ ಹೂಗಳನ್ನು ನಾವು ಎಣಿಸ್ತಿರ್ತಾನೆ ಅಥವಾ ಆ ಮಾಲೆಯಲ್ಲಿರ್ತಕ್ಕಂತಹ ದಾರವನ್ನು ತೆಗೆದಾಗ ಹೂಗಳು ಬಿಡಿಯಾಗಿ ಎಣಿಸಬಹುದು. ಹಾಗಾದ್ರೆ ನಾವು ಇಲ್ಲಿ ಸಂದೇಹ ಬರಬಹುದು, ಎರಡೇ ಪದಗಳು ಸೇರಿ ಸಮಾಸವಾಗ್ತವ, ಎರಡಕ್ಕಿಂತಲೂ ಜಾಸ್ತಿ ಇರಬಾರ್ದ? ಇಲ್ಲ, ಏಕವಿನ್ನಂ ಅನೇಕಂ. ಎಷ್ಟು ಪದಗಳು ಬೇಕಾದರೂ ಕೂಡ ಕೂಡಿಸಿ ಸಮಾಸ ಮಾಡಬಹುದು. ಹೇಗೆಂದ್ರೆ ರಾಮನು ಇದ್ದಾನೆ, ಲಕ್ಷ್ಮಣನು ಇದ್ದಾನೆ, ಭರತನು ಇದ್ದಾನೆ, ಶತ್ರುಘ್ನನು ಇದ್ದಾನೆ. ಎಷ್ಟು ಪದಗಳಾಯಿತು? 4 ಪದಗಳು, 4 ವಾಕ್ಯಗಳಾಯಿತು. ರಾಮನು, ಲಕ್ಷ್ಮಣನು, ಭರತನು, ಶತ್ರುಘ್ನನು ಎಲ್ಲರೂ ಕ್ರಿಯಾಪದವನ್ನು ಹಚ್ಚಿದ್ದೀವಿ. ರಾಮನು ಇದ್ದಾನೆ, ಲಕ್ಷ್ಮಣನು ಇದ್ದಾನೆ, ಭರತನು ಇದ್ದಾನೆ, ಶತ್ರುಘ್ನನು ಇದ್ದಾನೆ. ಒಂದೊಂದು ವಾಕ್ಯದಲ್ಲಿಯೂ ಕೂಡ 2 ಪದಗಳಿಂದ ಕೂಡಿದ್ದು ಒಟ್ಟು 4 ವಾಕ್ಯವಾಯಿತು. ಈ 4 ವಾಕ್ಯಗಳನ್ನು ಸೇರಿಸಿ ನಾವು ಒಂದೇ ವಾಕ್ಯ ಮಾಡಿ ಸಮಾಸ ಮಾಡಬಹುದು. ಹೇಗೆ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಇದ್ದಾರೆ. ಬಹುವಚನ ಅಂತ ವಾಕ್ಯವಾಯಿತು. ಬಹುವಚನ ಅಂತ ಪದವಾಗಿ ಸಂಪೂರ್ಣ ವಾಕ್ಯ, 2 ವಾಕ್ಯದಲ್ಲಿರ್ತಕ್ಕಂತಹ 2 ಪದಗಳು ಬಹುವಚನ ಅಂತವಾಯಿತು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ರಾಮನು, ಲಕ್ಷ್ಮಣನು, ಭರತನು, ಶತ್ರುಘ್ನನು ಕೂಡಿಸಿದರೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ಹರಿಯು, ಹರನು, ಹರಿಹರರು. ಹೀಗೆ ದೇವಸ್ಯ ಆಲಯ, ದೇವಾಲಯ. ಹೀಗೆ ಅನೇಕ ಪದಗಳನ್ನು ಒಂದುಗೂಡಿಸಿದರೆ ಸಮಾಸವಾಗುತ್ತದೆ. ಅನೇಕ ಪದಗಳನ್ನು ಒಂದುಗೂಡಿ ಸಮಾಸವಾದ ಮೇಲೆ ಆ ಸಮಾಸದಲ್ಲಿರ್ತಕ್ಕಂತಹ ಪದಗಳೆಷ್ಟು, ಆ ಪದದ ಅರ್ಥವೇನು ಅಂತ ತಿಳ್ಕೊಳ್ಬೇಕಾದ್ರೆ ಅದನ್ನು ಬಿಡಿಸಿದಾಗ ಅದು ವಿಗ್ರಹವಾಕ್ಯವಾಗುತ್ತದೆ. ವಿಗ್ರಹವಾಕ್ಯದಲ್ಲಿ ಪ್ರತಿಯೊಂದು ಪದಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂತಹ ವಿಭಕ್ತಿ ಪ್ರತ್ಯಯಗಳು ಇರುತ್ತವೆ. ವಿಭಕ್ತಿ ಪ್ರತ್ಯಯಗಳು ಯಾವುದಕ್ಕೆ ಬರುತ್ತವೆ? ನಾಮ ಪ್ರಕೃತಿಗೆ ಬರುತ್ತವೆ. ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಇಕ್ವಲ್ ನಾಮಪದ. ಒಂದು ಇದು ನಾಮಪದವಾಗುತ್ತೆ. ಈ ನಾಮಪದದಲ್ಲಿ ಏನೇನಿದೆ? ದೇವ ಅಂತ ಹೇಳುದು ನಾಮಪದ, ಅದಕ್ಕೆ ನಸ್ ಅಂತ ಹೇಳುದು ವಿಭಕ್ತಿ ಪ್ರತ್ಯಯ, ನಸ್ ಅಂತ ಹೇಳುದು ವಿಭಕ್ತಿ ಪ್ರತ್ಯಯ. ದೇವ ಪ್ಲಸ್ ನಸ್ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ. ಸು ಔಜಸ್ ಅಂ ಔಷತ್ ತಾಭ್ಯಾಬಿಸ್ ನೇಭ್ಯಾಬ್ಯಸ್ ನಸಿಭ್ಯಾಬ್ಯಸ್ ನಸ್ ಓಸ್ ಆಂ ನೀ ಓಸ್ ಸು ಅಂತ ಹೇಳುವಾಗ ಇದು ನಸ್ ಅಂತ ಹೇಳುವುದು ಷಷ್ಠಿ ವಿಭಕ್ತಿಯ ಏಕವಚನ. ಷಷ್ಠಿ ವಿಭಕ್ತಿಯ ಏಕವಚನ ಪ್ರತ್ಯಯ ದೇವ ಪ್ಲಸ್ ನಸ್ ದೇವಸ್ಯ. ಈ ನಸ್ ನಲ್ಲಿ ಕೆಲವು ಸೂತ್ರಗಳು ಬಂದು ಕೊನೆಗೆ ದೇವಸ್ಯ. ಅದೇ ರೀತಿ ಆಲಯಂ ಅಂತ ಹೇಳಿದೆ, ಆಲಯ ಪ್ಲಸ್ ಸು ಆಲಯಂ. ಆಲಯ ಅಂತ ಹೇಳುವುದು ನಾಮ ಪ್ರಕೃತಿ, ಅದಕ್ಕೆ ಸು ಪ್ರತ್ಯಯ
ಹಚ್ಚಿದಾಗ ಸೂಗೆ ಅಂ ಬಂದು ಆಲಯ ಬರ್ತಾರೆ. ಹಾಗಾಗಿ ವಿಭಕ್ತಿ ಪ್ರತ್ಯಯ ಸೇರಿದಾಗ ಅದು ನಾಮಪದವಾಗುತ್ತೆ. ಯಾವಾಗ ವಿಭಕ್ತಿ ಪ್ರತ್ಯಯ ಹೋಯ್ತೋ ಆಗ ಏನಾಯ್ತು, ವಿಭಕ್ತಿ ಪ್ರತ್ಯಯವಿಲ್ಲದ್ದು ಅದು ನಾಮ ಪ್ರಕೃತಿಯಾಗುತ್ತೆ. ಹಾಗಾಗಿ ವಿಗ್ರಹ ವಾಕ್ಯದಲ್ಲಿ ಪ್ರತಿಯೊಂದು ಪದಗಳಿಗೂ ಕೂಡ ವಿಭಕ್ತಿ ಪ್ರತ್ಯಯ ಹೇಳುವುದರಿಂದ ಇದು ಏನಾಗುತ್ತೆ, ನಾಮಪದವಾಯಿತು. ಇದು ಪದ, ಇದು ಪದ, ಇವೆರಡೂ ಸೇರಿದಾಗ ಏನಾಯ್ತು, ದೇವಾಲಯ ಅಂತ. ದೇವಾಲಯ. ಹಾಗಾಗಿ ಏನು, ಇದಿನ್ನು ನಾಮಪದವಾಗಿಲ್ಲ, ಸಮಾಸ ಮಾಡ್ತಾ ಇದ್ದೀವಿ. ಇಲ್ಲಿ ದೇವಸ್ಯ ಆಲಯಂ ಅಂತ ಹೇಳುವ ವಿಗ್ರಹ ವಾಕ್ಯ ಆಗಿ ಇದರ ಅರ್ಥ ತಿಳ್ಕೊಂಡು ಇದರ ಅರ್ಥಕ್ಕನುಗುಣವಾಗಿ ಯಾವುದೇ ಅರ್ಥಭಂಗವಾಗುವುದಿಲ್ಲ, ಅರ್ಥ ಹಾನಿಯಾಗುವುದಿಲ್ಲ ಅಂತ ಗೊತ್ತಾಗದೆ ನಾವು ಏನ್ ಮಾಡ್ತೀವಿ, ಸಮಾಸ ಮಾಡ್ತೀವಿ. ಸಮಾಸ ಮಾಡಿದಾಗ ಮತ್ತೆ ಇದು ನಾಮ ಪ್ರಕೃತಿಯಾಯಿತು. ಮತ್ತೆ ಏನಾಯ್ತು, ನಾಮ ಸಂಪೂರ್ಣ ಪದ ನಾಮ ಪ್ರಕೃತಿಯಾಯಿತು. ವಿಗ್ರಹ ವಾಕ್ಯದಲ್ಲಿ ಎರಡು ಪದಗಳಿರ್ತವೆ, ಸಮಾಸದಲ್ಲಿ ಎರಡೂ ಪದಗಳು ಸೇರಿ ಒಂದು ಪದವಾಯಿತು. ಪೂರ್ವ ಪದದ ವಿಭಕ್ತಿ ಪ್ರತ್ಯಯವೂ ಲೋಪವಾಯಿತು, ಉತ್ತರ ಪದದ ವಿಭಕ್ತಿ ಪ್ರತ್ಯಯವೂ ಲೋಪ ಆಯಿತು. ಸಂಪೂರ್ಣ ಪದಗಳ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಹೊಸದೊಂದು ಪದ ಸೃಷ್ಟಿಯಾಯಿತು. ಎಲ್ಲಿ, ಸಮಾಸದಲ್ಲಿ. ಸಮಾಸವಾದ ನಂತರ ಮತ್ತೆ ಇದಕ್ಕೆ ಸುಪ್ರತ್ಯಯ ಹಚ್ಚಿ, ಸು ಎಂಬ ಪ್ರಥಮ ವಿಭಕ್ತಿ ಪ್ರತ್ಯಯ ಹಚ್ಚಿ ದೇವಾಲಯ ಅಂತ. ಹಾಗಾಗಿ ದೇವಸ್ಯ ಪ್ಲಸ್ ಆಲಯ ದೇವಾಲಯ. ದೇವಸ್ಯ ಆಲಯ ಅಂತ ಹೇಳುವುದು ವಿಗ್ರಹ ವಾಕ್ಯ, ದೇವಾಲಯ ಅಂತ ಹೇಳುವುದು ಸಮಾಸ. ಹಾಗಾಗಿ ಈ ಸಮಾಸದ ಅರ್ಥವನ್ನು ತಿಳಿಯುವುದೇ ವಿಗ್ರಹ ವಾಕ್ಯ. ವಿಗ್ರಹ ವಾಕ್ಯದಲ್ಲಿರ್ತಕ್ಕಂತಹ ವಿಭಕ್ತಿ ಪ್ರತ್ಯಯಗಳೆಲ್ಲವೂ ಲೋಪ ಮಾಡಿ ಹೊಸದೊಂದು ನಾಮ ಪ್ರಕೃತಿ ಹುಟ್ಟಿದ ನಂತರ ಮತ್ತೆ ಅದಕ್ಕೆ ವಿಭಕ್ತಿ ಪ್ರತ್ಯಯ ಹಚ್ಚಿದಾಗ ಅದು ನಾಮಪದವಾಗುತ್ತದೆ, ದೇವಾಲಯ. ಹಾಗಾದ್ರೆ ಈ ವಿಗ್ರಹ ವಾಕ್ಯಗಳು ಎಷ್ಟು ವಿಧ ಅಂದರೆ, ವಿಗ್ರಹ ವಾಕ್ಯ ತಾವತ್ತು ದ್ವಿವಿಧಮಸ್ತಿ. ವಿಗ್ರಹ ವಾಕ್ಯಗಳು ಎರಡು ವಿಧವಾಗಿದೆ. ಅದು ಲೌಕಿಕ ವಿಗ್ರಹ ವಾಕ್ಯಂ, ಅಲೌಕಿಕ ವಿಗ್ರಹ ವಾಕ್ಯಂ. ಲೌಕಿಕ ವಿಗ್ರಹ ವಾಕ್ಯ ಎಂದು ಅಲೌಕಿಕ ವಿಗ್ರಹ ವಾಕ್ಯವೆಂದು ಅಂತ ವಿಗ್ರಹ ವಾಕ್ಯದಲ್ಲಿ ಎರಡು ವಿಧ. ಈಗ ದೇವಸ್ಯ ಆಲಯಂ ಇದು ಲೌಕಿಕ ವಿಗ್ರಹ ವಾಕ್ಯ. ದೇವಸ್ಯ ಆಲಯಂ ಅನ್ನೋದು ಲೌಕಿಕ ವಿಗ್ರಹ ವಾಕ್ಯ. ಹಾಗಾದ್ರೆ ಲೌಕಿಕ ವಿಗ್ರಹ ವಾಕ್ಯ ಏನಂತ ನೋಡ, ಲೌಕಿಕ ವಿಗ್ರಹ ವಾಕ್ಯ ಪ್ರದರ್ಶನೇನ ಸಾಮಾನ್ಯಾಃ ಅಪಿ ಸಂಸ್ಕೃತ ಭಾಷಾವಿದಃ ಅರ್ಥಂ ಜ್ಞಾತುಂ ಶಕ್ನುವಂತಿ. ಲೌಕಿಕ ವಿಗ್ರಹ ವಾಕ್ಯ ಪ್ರದರ್ಶನೇನ, ಲೌಕಿಕ ವಿಗ್ರಹ ವಾಕ್ಯ ಪ್ರದರ್ಶನದಿಂದ, ಲೌಕಿಕ ವಿಗ್ರಹ ವಾಕ್ಯವನ್ನು ಬಿಡಿಸುವುದರಿಂದ ಸಾಮಾನ್ಯಾಃ ಅಪಿ ಸಂಸ್ಕೃತ ಭಾಷಾವಿದ, ಸಂಸ್ಕೃತ ಭಾಷಾಜ್ಞರು, ಸಂಸ್ಕೃತ ಭಾಷೆಯನ್ನು ಕಂಡು ಬಲ್ಲವರು ಅರ್ಥ ಜ್ಞಾತು ಶಕ್ತವಂತಿ. ಅದು ಲೌಕಿಕ ವಿಗ್ರಹ ವಾಕ್ಯದಲ್ಲಿ ಎಲ್ಲ ಲೌಕಿಕ ವಿಗ್ರಹ ವಾಕ್ಯದಲ್ಲಿ ಯಾರು ಬೇಕಾದ್ರೂ ಅರ್ಥವನ್ನು ತಿಳಿದುಕೊಳ್ಳಬಹುದು, ಎಲ್ಲರೂ ಗೊತ್ತಾಗುತ್ತೆ ಲೌಕಿಕ ವಿಗ್ರಹ ವಾಕ್ಯ. ಕಿಂತು ಅಲೌಕಿಕ ವಿಗ್ರಹ ವಾಕ್ಯ ಲೌಕಿಕ ಜ್ಞಾತು ನ ಪ್ರಭವಂತಿ. ಆದರೆ ಅಲೌಕಿಕ ವಿಗ್ರಹ ವಾಕ್ಯ ಎಲ್ಲೂ ಕಾಣಿಸುವುದಿಲ್ಲ. ಲೌಕಿಕ ಅಲೌಕಿಕ ವಿಗ್ರಹ, ಲೌಕಿಕ ಜ್ಞಾತು, ಲೌಕಿಕ ಅಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅದು ಲೌಕಿಕ ವಿಗ್ರಹ ವಾಕ್ಯ ನಾವು ಹೇಳ್ತೀವಿ, ಅಲೌಕಿಕ ವಿಗ್ರಹ ವಾಕ್ಯವನ್ನು ಹೇಳುವುದಿಲ್ಲ. ಇಲ್ಲೇ ನೋಡೋಣ, ನಾನು ಹೇಳ್ತೀನಿ, ದೇವ ದೇವ ಪ್ಲಸ್ ನಸ್, ಆಮೇಲೆ ಮತ್ತೊಂದು ಪದ ಆಲಯ ಪ್ಲಸ್ ಸು. ಇಲ್ಲಿ ದೇವ ಅಂತ ಹೇಳುದು ಷಷ್ಠಿ ದೇವ, ದೇವ ಪ್ಲಸ್ ನಸ್, ದೇವ ಪ್ಲಸ್ ನಸ್, ಆಲಯ ಪ್ಲಸ್ ಸು. ಇಲ್ಲಿ ಆಲಯ ಅಂತ ಹೇಳುದು ನಾಮ ಪ್ರಕೃತಿ, ಸು ಅಂತ ಹೇಳುದು ಪ್ರಥಮ ವಿಭಕ್ತಿ ಪ್ರತ್ಯಯ. ದೇವ ಅಂತ ಹೇಳುದು ನಾಮ ಪ್ರಕೃತಿ, ಅದು ನಸ್ ಅಂತ ಹೇಳುದು ಷಷ್ಠಿ ವಿಭಕ್ತಿ ಪ್ರತ್ಯಯ. ದೇವ ಪ್ಲಸ್ ನಸ್ ಸೇರಿ ದೇವಸ್ಯ. ಇದು ಲೌಕಿಕ ವಿಗ್ರಹ ವಾಕ್ಯ, ಇದು ಅಲೌಕಿಕ ವಿಗ್ರಹ. ಹಾಗೆ ಆಲಯ ಪ್ಲಸ್ಸು ಅಂತ ಹೇಳುದು ಅಲೌಕಿಕ ವಿಗ್ರಹ ವಾಕ್ಯ, ಆಲಯ ಅಂತ ಹೇಳುದು ಲೌಕಿಕ ವಿಗ್ರಹ ವಾಕ್ಯ.
ಆದರೆ ಲೌಕಿಕ ವಿಗ್ರಹ ವಾಕ್ಯವನ್ನು ಸಾಮಾನ್ಯ ಜನರು ಕೂಡ ತಿಳಿದುಕೊಂಡು ಆ ಲೌಕಿಕ ವಿಗ್ರಹ ವಾಕ್ಯವನ್ನು ನಾವು ಪರೀಕ್ಷೆಯಲ್ಲೂ ಬರೀತೀವಿ, ನಾವು ತಿಳ್ಕೊಳ್ತೀವಿ. ಆದ್ರೆ ಅಲೌಕಿಕ ವಿಗ್ರಹ ವಾಕ್ಯ ಸಾಮಾನ್ಯ ಜನರಿಗೆ, ಸಾಮಾನ್ಯರಿಗೆ ತಿಳಿದುಕೊಳ್ಳಲು ಸ್ವಲ್ಪ ಕಷ್ಟವಾಗುತ್ತೆ. ಪ್ರತಿಯೊಂದು ವಿಭಕ್ತಿ ಪ್ರತ್ಯಯವನ್ನು ಬಿಡಿಸಿದಾಗುತ್ತೆ. ನಾವು ವಿಭಕ್ತಿ ಪ್ರತ್ಯಯ ಕನ್ನಡದಲ್ಲೂ ತಿಳ್ಕೊಳ್ತೀವಿ. ಅನ್ನು, ಇಂದ, ಗೆ, ಹೀಗೆ, ದೆಸೆಯಿಂದ, ಅಲ್ಲಿ ಪ್ರತಿಯೊಂದು ನಾಮ ಪ್ರಕೃತಿಗೂ ವಿಭಕ್ತಿ ಪ್ರತ್ಯಯ ಹಚ್ಚಿದಾಗ ಮಾತ್ರ ಅದು ನಾಮ ಪದವಾಗುತ್ತದೆ. ವಿಭಕ್ತಿ ಪ್ರತ್ಯಯ ಹಚ್ಚದೇ ಇದ್ದರೆ ಅದು ನಾಮ ಪ್ರಕೃತಿಯಾಗುತ್ತದೆ. ನಾವು ಈ ಲೌಕಿಕ ವಿಗ್ರಹ ವಾಕ್ಯದಲ್ಲಿ ನಾಮ ಪ್ರಕೃತಿ ಮಾತ್ರ ಪ್ರಯೋಗ ಮಾಡುವುದಿಲ್ಲ, ನಾಮ ಪ್ರಕೃತಿಯೊಂದಿಗೆ ವಿಭಕ್ತಿ ಪ್ರತ್ಯಯ ಹಚ್ಚಿ ಪ್ರಯೋಗ ಮಾಡ್ತೀವಿ ವಿಗ್ರಹ ವಾಕ್ಯ ಬಿಡಿಸಿದಾಗ. ಆದರೆ ವಿಗ್ರಹ ವಾಕ್ಯ ಬಿಡಿಸಿದ ನಂತರವೂ ಅಲೌಕಿಕ ವಿಗ್ರಹ ವಾಕ್ಯವನ್ನು ಮಾಡಿ ಅಲೌಕಿಕವಾಗಿ ಪದಗಳನ್ನು ಬಿಡಿಸಿ ಆ ಪದಕ್ಕೆ ವಿಭಕ್ತಿ ಪ್ರತ್ಯಯ ಹಚ್ಚಿ ಆಮೇಲೆ ಸಮಾಸ ಮಾಡುವುದು ಅದು ಒಂದು ವ್ಯಾಕರಣದ ಒಂದು ನಿಯಮದ ಪರಿಯಾಗಿರುತ್ತದೆ. ಹಾಗಾಗಿ ಲೌಕಿಕ ವಿಗ್ರಹ ವಾಕ್ಯದಲ್ಲಿ ಎರಡು ವಿಧ, ಲೌಕಿಕ ವಿಗ್ರಹ ವಾಕ್ಯ ಅಂತ, ಅಲೌಕಿಕ ವಿಗ್ರಹ ವಾಕ್ಯ ಅಂತ. ಅಲೌಕಿಕ ವಿಗ್ರಹ ವಾಕ್ಯ ವ್ಯಾಕರಣ ಶಾಸ್ತ್ರೆ ಪದ ಉತ್ಪಾದನಾರ್ಥಂ ಉಪಯುಜ್ಯತೆ ನತು ಲೋಕೆ. ನೋಡಿ, ಯಾಕೆ ಲೌಕಿಕ ವಿಗ್ರಹ ವಾಕ್ಯವನ್ನೇ ಜಾಸ್ತಿ ಪ್ರಯೋಗ ಮಾಡ್ತಾರೆ ಅಂದ್ರೆ, ಅಲೌಕಿಕ ವಿಗ್ರಹ ವಾಕ್ಯ, ಅಲೌಕಿಕ ವಿಗ್ರಹ ವಾಕ್ಯವು ವ್ಯಾಕರಣ ಶಾಸ್ತ್ರದಲ್ಲಿ ಪದ ಉತ್ಪಾದನಾರ್ಥಂ ಉಪಯೋಗಿಸುತ್ತೆ. ಕೇವಲ ಪದಗಳನ್ನು ಉತ್ಪಾದಿಸುವುದಕ್ಕೋಸ್ಕರ ಮಾತ್ರ ಬಳಸ್ತಾರೆ. ನತು ಲೋಕೆ ಪದ, ಈ ಪದ ಹೇಗೆ ಉತ್ಪತ್ತಿ ಆಯಿತು? ದೇವಸ್ಯ ಅಂತದ್ದು ಷಷ್ಠಿ ವಿಭಕ್ತಿ ಅಲ್ವಾ? ಷಷ್ಠಿ ವಿಭಕ್ತಿ ಎಂಬ ಈ ಪದ ಹೇಗೆ ಉತ್ಪತ್ತಿ ಆಯಿತು ಅಂದ್ರೆ, ದೇವ ಎಂಬ ಪದಕ್ಕೆ, ದೇವ ಎಂಬ ನಾಮ ಪ್ರಕೃತಿಗೆ ಷಷ್ಠಿ ವಿಭಕ್ತಿಯ ನಸ್ ಪ್ರತ್ಯಯ ಬಂದು ದೇವಸ್ಯ ಆಯಿತು. ಪದದ ವ್ಯುತ್ಪತ್ತಿಗೋಸ್ಕರ ಮಾತ್ರ ಲೌಕಿಕ ವಿಗ್ರಹ ವಾಕ್ಯ. ಪದ ವ್ಯುತ್ಪತ್ತಿಯಾದ ಮೇಲೆ ಅದು ಲೌಕಿಕ ವಿಗ್ರಹವಾಗುತ್ತದೆ. ಹಾಗಾಗಿ ವಿಗ್ರಹ ವಾಕ್ಯದಲ್ಲಿ ಎರಡು ವಿಧ, ಒಂದು ಲೌಕಿಕ ವಿಗ್ರಹ ವಾಕ್ಯ, ಇನ್ನೊಂದು ಅಲೌಕಿಕ ವಿಗ್ರಹ ವಾಕ್ಯ. ಅಲೌಕಿಕ ವಿಗ್ರಹ ವಾಕ್ಯ ಕೇವಲ ಪದ ವ್ಯುತ್ಪತ್ತಿಗೋಸ್ಕರ ಮಾತ್ರ ಬಳಕೆ ಇರುವುದರಿಂದ ಲೌಕಿಕ ವಿಗ್ರಹ ವಾಕ್ಯವೇ ಎಲ್ಲಾ ಕಡೆಯಲ್ಲಿಯೂ ಬಳಸುತ್ತಾರೆ. ಮತ್ತೆ ಈ ಸಮಾಸದಲ್ಲಿ ಎರಡು ವಿಧ ಇದೆ. ಸಮಾಸದಲ್ಲಿ ವಿಗ್ರಹ ವಾಕ್ಯದಲ್ಲಿ ಹೇಗೆ ಲೌಕಿಕ ವಿಗ್ರಹ ವಾಕ್ಯ, ಅಲೌಕಿಕ ವಿಗ್ರಹ ವಾಕ್ಯ ಅಂತ ಹೇಗೆ ಇದೆಯೋ, ಸಮಾಸದಲ್ಲಿಯೂ ಕೂಡ ವಿವಿಧ ಭವತಿ. ಸಮಾಸ ಪ್ರತ್ಯಯ ಲೋಪಾಲೋಪಾಭ್ಯಾಂ ವಿಧ ಭವತಿ. ಸಮಾಸದಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಪ್ರತ್ಯಯಗಳು ಲೋಪವಾಗುತ್ತವೆ, ಕೆಲವೊಮ್ಮೆ ಲೋಪವೇ ಆಗುವುದಿಲ್ಲ. ಪ್ರತ್ಯಯಗಳು ಲೋಪವಾದರೆ ಲುಕ್ ಸಮಾಸ, ಪ್ರತ್ಯಯಗಳು ಲೋಪವಾಗದೇ ಇದ್ದರೆ ಅಲುಕ್ ಸಮಾಸ ಅಂತ ಕರೀತೀವಿ. ಲುಕ್ ಸಮಾಸ, ಅಲುಕ್ ಸಮಾಸ. ಈಗ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ, ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮ ಪದವಾಗುತ್ತೆ. ನಿಮ್ಗೆ ಇಲ್ಲೇ ವಿವರಣೆ ಕೊಡ್ತೀನಿ. ದೇವಸ್ಯ ಪ್ಲಸ್ ಆಲಯಂ ಅಂತ ಹೇಳಿ, ದೇವಸ್ಯ ಅಂತ ಹೇಳುದು ಷಷ್ಠಿ ವಿಭಕ್ತಿ ತಾನೆ, ಆಲಯಂ ಅಂತ ಹೇಳುದು ಪ್ರಥಮ ವಿಭಕ್ತಿ ತಾನೆ. ದೇವಸ್ಯ ಎಂಬ ಷಷ್ಠಿ ವಿಭಕ್ತಿಗೆ ಅಲೌಕಿಕ ವಿಗ್ರಹ ವಾಕ್ಯದಲ್ಲಿ ನಾವು ಏನ್ ಮಾಡಿದೀವಿ? ನಸ್ ಪ್ರತ್ಯಯ ಹಚ್ಚಿದೀವಿ. ದೇವ ನಸ್, ನಸ್ ಎಂಬ ಪ್ರತ್ಯಯವನ್ನು ಹಚ್ಚಿದೀವಿ. ನಸ್ ಪ್ರತ್ಯಯ ಹಚ್ಚಿ ದೇವಸ್ಯ ಮಾಡಿದೀವಿ. ಅದೇ ರೀತಿ ಆಲಯ ಎಂಬ ಶಬ್ದಕ್ಕೆ ಯಾವ ಪ್ರತ್ಯಯ ಹಚ್ಚಿದೀವಿ? ಆಲಯ ಎಂಬ ಶಬ್ದಕ್ಕೆ ಸುಪ್ರತ್ಯಯ ಹಚ್ಚಿದೀವಿ. ದೇವ ನಸ್ ಮತ್ತೆ ಆಲಯ ಸು, ಆಲಯ ಸು ಆಲಯಂ, ದೇವ ಪ್ಲಸ್ ನಸ್ ದೇವಸ್ಯ. ಹೀಗೆ ಲುಕ್ ಸಮಾಸ. ದೇವಸ್ಯ ಆಲಯಂ ಅಂತ ಹೇಳುದು ಲೌಕಿಕ ವಿಗ್ರಹ ವಾಕ್ಯ, ದೇವ ಪ್ಲಸ್ ಆಲಯ ಸು ಅಂತ ಹೇಳುದು ಅಲೌಕಿಕ ವಿಗ್ರಹ ವಾಕ್ಯ. ಅಲೌಕಿಕ ವಿಗ್ರಹ ವಾಕ್ಯದ ವ್ಯಾಕರಣಕ್ಕೆ ಮಾತ್ರ ಸಂಬಂಧಪಟ್ಟಂತಹದ್ದು. ಲೌಕಿಕ ವಿಗ್ರಹ ವಾಕ್ಯ ಎಲ್ಲರೂ ತಿಳಿಯಲಿಕ್ಕೆ ಸಾಧ್ಯ ಅಲ್ವಾ? ಈ ಲೌಕಿಕ ವಿಗ್ರಹ ವಾಕ್ಯದ ನಂತರ ಅದೇನಾಗುತ್ತೆ? ಸಮಾಸ. ಈ ಸಮಾಸದಲ್ಲಿ ಕೆಲವೊಮ್ಮೆ ಏನಾಗುತ್ತೆ,
ಸಮಾಸದಲ್ಲಿರ್ತಕ್ಕಂತಹ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಸಮಾಸವಾಗುತ್ತದೆ. ಅದನ್ನೇನು ಕರಿತೀವಿ? ಲುಕ್ ಸಮಾಸ ಅಂತ ಹೇಳ್ತೇವೆ. ನೋಡಿ, ಯತ್ರ ಏಕಂ ಪದಂ ಅನ್ಯೇನ ಪದೇನ ಸಾಕಂ ಸಮಸ್ಯತೆ. ಯತ್ರ ಏಕಂ ಪದಂ ಒಂದು ಪದವು ಅನ್ಯೇನ ಪದೇನ ಸಾಕಂ ಬೇರೆ ಪದದ ಜೊತೆಗೆ ತದಾ ತತ್ ಸಂಬಂಧ ಪ್ರತ್ಯಯ ರೂಪ್ಯಂತೆ. ಸಮಾಸ ಮಾಡುವಾಗ ಒಂದು ಪದದೊಂದಿಗೆ ಇನ್ನೊಂದು ಪದ ಸೇರಿಕೊಂಡು ಮತ್ತೊಂದು ಹೊಸ ಪದ ಸೃಷ್ಟಿಯಾದ ನಂತರ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರತ್ಯಯಗಳು ಲೋಪವಾಗ್ತವೆ. ಲೋಪ ಆಗಿತ್ತು ದೇವ ಆಲಯ ಅಂತ ಆಯ್ತು. ಇಲ್ಲಿರ್ತಕ್ಕಂತಹ ಸೃಷ್ಟಿ ಪ್ರತ್ಯಯ ಸುಲೋಪ ಆಯಿತು. ಇಲ್ಲಿರ್ತಕ್ಕಂತಹ ಸುಪ್ರತ್ಯಯವು ಲೋಪ ಆಗಿ ದೇವಾಲಯ ಪ್ರತ್ಯಯ ರೂಪಂತೆ. ಕೇವಲ ಪ್ರಾತಿಪದಿಕ ಅಂಗೇನ ಪ್ರಾತಿಪದಿಕೆಯನ್ನು ಸಾಕ ಸಂಯೋಜಿತ. ಅವಾಗೇನಾಯಿತು? ದೇವ ಆಲಯ ಇಷ್ಟು ಮಾತ್ರ ಉಳಿತು. ಏನುಳಿತು? ದೇವ ಆಲಯ ಇಷ್ಟು ಮಾತ್ರ ಉಳಿತು. ಕೇವಲ ಪ್ರಾತಿಪದಿಕ ಮಾತ್ರ ಉಳಿತು. ಪ್ರಾತಿಪದಿಕ ಉಳಿದ ನಂತರ ಮತ್ತೆ ಈ ಪ್ರಾತಿಪದಿಕೆರಡೂ ಕೂಡ ಏನಾಯಿತು? ನಾವೇನ್ ಮಾಡ್ತೀವಿ? ವಿಭಕ್ತಿ ಪ್ರತ್ಯಯ ಹಚ್ತೀವಿ. ಯಾವ ವಿಭಕ್ತಿ ಪ್ರತ್ಯಯ ಹಚ್ಬೋದು? ಯಾವ ರೀತಿ ಪ್ರಯೋಗ ಮಾಡ್ತೀವೋ ಆ ಪ್ರಯೋಗ. ಸು ಹಚ್ಚಿದ್ರೆ ಆಲಯಂ, ಸಪ್ತ ವಿಭಕ್ತಿ ಹಚ್ಚಿದ್ರೆ ಆಲಯದಲ್ಲಿ, ಚತುರ್ಥಿ ವಿಭಕ್ತಿ ಹಚ್ಚಿದ್ರೆ ಆಲಯಕ್ಕೆ, ಪಂಚವಿಭಕ್ತಿ ಹಚ್ಚಿದ್ರೆ ದೆಸೆಯಿಂದ, ದೇವಾಲಯದ ದೆಸೆಯಿಂದ, ದೇವಸ್ಯ ದೇವಾಲಯ, ದೇವಾಲಯ, ಹೀಗೆ ಬೇರೆ ಬೇರೆ ವಿಭಕ್ತಿ ಪ್ರತ್ಯಯ ಹಚ್ಚುತ್ತೀವಿ. ಹಾಗೆ ಕೇವಲ ಪ್ರಾತಿಪದಿಕವು ಅನ್ಯೇನ ಪ್ರಾತಿಪದಿಕೇನ ಏಕಂ ಪ್ರಾತಿಪದಿಕಂ ಪದಂ ಅನ್ಯೇನ ಪ್ರಾತಿಪದಿಕೇನ ಪದೇನ ಸಾಕಂ ಸಂಯುಜ್ಯತೆ ಒಟ್ಟುಗೂಡುತ್ತದೆ. ತದಾ ತತ್ರ ಲುಕ್ ಸಮಾಸ. ಇಲ್ಲಿ ಲುಕ್ ಆಯಿತು ಅಂದ್ರೆ ವಿಭಕ್ತಿ ಪ್ರತ್ಯಯ ಲೋಪವಾದರೆ ಲುಕ್ ಸಮಾಸವಾಗಿದೆ. ಅಂದ್ರೆ ಸಮಾಸದಲ್ಲಿ ವಿಭಕ್ತಿ ಪ್ರತ್ಯಯ ಇರುವುದಿಲ್ಲ. ಅದಕ್ಕಿಂತ ಇನ್ನೂ ಸುಲಭವಾಗಿ ಹೇಳಬೇಕಾದ್ರೆ ಪೂರ್ವ ಪದದಲ್ಲಿ ಸಮಾಸದಲ್ಲಿ ಎರಡು ಪದಗಳಿರ್ತವೆ ಅಥವಾ ಎರಡಕ್ಕಿಂತಲೂ ಜಾಸ್ತಿ ಪದಗಳು ಇರ್ಬೋದು. ಜಾಸ್ತಿ ಪದಗಳಿದ್ದಾಗ ಎಲ್ಲ ಪದಗಳ ವಿಭಕ್ತಿ ಪ್ರತ್ಯಯವು ಲೋಪ ಆಗಿ ಸಂಪೂರ್ಣ ಒಂದು ಪದವಾಗಿ ಕೊನೆಗೆ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಹೊಸ ಪದ ಸೃಷ್ಟಿಯಾಗುತ್ತೆ. ಸಮಸ್ತ ಪದವಾದ ನಂತರ ಕೊನೆಗೆ ಒಂದು ಯಾವ ಪದ ಇರುತ್ತೋ ಅದೇ ಪದಕ್ಕೆ ವಿಭಕ್ತಿ ಪ್ರತ್ಯಯ ಹಚ್ತೀವಿ. ಹಾಗಾಗಿ ಇಲ್ಲಿ ನೋಡಿ, ದೇವಸ್ಯ ಅಂತ ಹೇಳೋದು ಷಷ್ಠಿ ವಿಭಕ್ತಿ, ಆಲಯ ಅಂತ ಹೇಳೋದು ಪ್ರಥಮ ವಿಭಕ್ತಿ. ಇವೆರಡೂ ಸೇರಿ ಏನಾಯಿತು? ದೇವಾಲಯ ಅಂತ. ಇಲ್ಲಿ ಷಷ್ಠಿ ವಿಭಕ್ತಿ ಕಾಣಿಸ್ತಾ ಇದೆಯಾ? ಇಲ್ಲ. ಆಲಯ ಅಂತ ಹೇಳೋದು ಕಾಣಿಸ್ತಾ ಇದೆಯಾ ವಿಭಕ್ತಿ? ಹೌದು. ಆದ್ರೆ ವಿಗ್ರಹ ವಾಕ್ಯದಲ್ಲಿ ಕಾಣಿಸುತ್ತೆ. ಸಮಾಸ ಮಾಡಿದ ಸಂಪೂರ್ಣ ಪದಕ್ಕೆ ವಿಭಕ್ತಿ ಪ್ರತ್ಯಯ ಹೊರತಾಗಿ ಆಲಯ ಪದಕ್ಕೆ ಮಾತ್ರ ವಿಭಕ್ತಿ ಪ್ರತ್ಯಯ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇವಲ ಆಲಯ ಪದಕ್ಕೆ ಮಾತ್ರ ವಿಭಕ್ತಿ ಪ್ರತ್ಯಯ ಆಗಲಿಲ್ಲ. ಹಿಂದೆ ಯಾವ ಪದಗಳಿತ್ತೋ ಅವೆಲ್ಲವೂ ಸೇರಿ ಒಂದು ಪದವಾಯಿತು. ಹಾಗೆ ಈಗ ರಾಮನು, ಲಕ್ಷ್ಮಣನು, ಭರತನು, ಶತ್ರುಘ್ನನು ಪ್ರತಿಯೊಂದಕ್ಕೂ ಪ್ರಥಮ ವಿಭಕ್ತಿ ಇದೆ. ಪ್ರಥಮ ವಿಭಕ್ತಿ ಪ್ರತ್ಯಯ ಹಚ್ಚಿದೀವಿ. ಎಲ್ಲ ಸೇರಿ ನಾವೇನ್ ಮಾಡ್ತೀವಿ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಇದು ನಾಮ ಪ್ರಕೃತಿ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ ನಾಮ ಪ್ರಕೃತಿಗೆ ಪ್ರತ್ಯಯ ಹಚ್ಚಿದಾಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ನೀವು ತಿಳ್ಕೊಳ್ಬೇಕು, ಶತ್ರುಘ್ನಿಗೆ ಮಾತ್ರ ಪ್ರತ್ಯಯ ಅಲ್ಲ. ಎಲ್ಲ ಪದಗಳು ಸೇರಿ ಒಂದು ಪದವಾಯಿತು. ಅದು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಅದು ನಾಮ ಪ್ರಕೃತಿ. ಆ ನಾಮ ಪ್ರಕೃತಿಗೆ ಪ್ರತ್ಯಯ ಬಹುವಚನ ಬಂತು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಅಂತ. ಹಾಗೆ ಸಮಾಸದಲ್ಲಿ ಎಲ್ಲ ಕಡೆಗೂ ಲುಕ್ ಸಮಾಸನೇ ಬರುತ್ತೆ ಹೊರತಾಗಿ ಅಲುಕ್ ಸಮಾಸ ಬರುವುದಿಲ್ಲ. ಆದರೂ ಕೂಡ ವ್ಯಾಕರಣ ಶಾಸ್ತ್ರದಲ್ಲಿ ಹೇಗೆ ವಿಗ್ರಹ ವಾಕ್ಯದಲ್ಲಿ ಲೌಕಿಕ ವಿಗ್ರಹ ವಾಕ್ಯ, ಅಲೌಕಿಕ ವಿಗ್ರಹ ವಾಕ್ಯ ಇದೆಯೋ ಹಾಗೆ ಸಮಾಸದಲ್ಲೂ ಲೌಕಿಕ ಲುಕ್ ಸಮಾಸ, ಅಲುಕ್ ಸಮಾಸ ಅಂತ ಎರಡಿದೆ. ಹಾಗಾಗಿ ಲುಕ್ ಸಮಾಸದ ಉದಾಹರಣೆಗಳು ನಾವು ಎಲ್ಲ ಕಡೆನೂ ನೋಡಬಹುದು. ವಿಭಕ್ತಿ ಪ್ರತ್ಯಯ ಲೋಪವಾಗಿರ್ತಕ್ಕಂತಹ ಸಮಾಸಗಳು ಎಲ್ಲ ಕಡೆನೂ ನೋಡಬಹುದು. ವಿಗ್ರಹ ವಾಕ್ಯದಲ್ಲಿ ಪ್ರತ್ಯೇಕವಾದ ಪದಗಳಿಗೆ ವಿಭಕ್ತಿ ಪ್ರತ್ಯಯ ಇರುತ್ತೆ. ಆದರೆ ಸಮಾಸದಲ್ಲಿ ಒಟ್ಟು ಪದಗಳಿಗೆ
ಸೇರಿ ಪದ ಮಾಡಿಬಿಡ್ತೀವಿ. ಹಾಗಾದ್ರೆ ಅಲುಕ್ ಸಮಾಸ ಯಾವುದು ಅಂತ ನೋಡೋಣ. ಪರಸ್ಮೈ ಪದಿ ಅಂತಾನೆ, ಪರಸ್ಮೈ ಪದಿ ಅಂತಾನೆ, ಪರಸ್ಮೈ ಪದಿ, ಆತ್ಮನೇ ಪದಿ ಅಂತ ಹೇಳ್ತೀವಿ. ಇಲ್ಲಿ ಪರಸ್ಮೈ ಪದಿ ಅಂತ ಹೇಳಿದ್ರಿಂದ ಪರ ಪ್ಲಸ್ ಞೇ, ಪರ ಪ್ಲಸ್ ಞೇ, ಪದಿಂ ಪದಿಂ ಪ್ಲಸ್ ಸು, ಪರ ಪ್ಲಸ್ ಞೇ, ಪರ ಶಬ್ದ. ಅದಕ್ಕೆ ಞೇ ಪ್ರತ್ಯಯ. ಞೇ ಅಂತ ಯಾವುದು ಚತುರ್ಥಿ ವಿಭಕ್ತಿ. ಪರ ಪರ ಪ್ಲಸ್ ಞೇ ಸೇರಿ ಏನಾಯ್ತು? ಇವೆರಡೂ ಸೇರಿ ಏನಾಯ್ತು? ಪರಸ್ಮೈ ಆಯ್ತು. ಪದಿ ಪ್ಲಸ್ ಸು ಸೇರಿ ಏನಾಯ್ತು? ಪದಿ ಆಯ್ತು. ಇದು ಲೌಕಿಕ ವಿಗ್ರಹ. ಇದೇನಾಯ್ತು? ಪರ ಪ್ಲಸ್ ಞೇ ಪರಸ್ಮೈ, ಪದಿ ಪ್ಲಸ್ ಸು ಪದಿ. ಹಾಗಾದ್ರೆ ಯಾವುದು? ಇದು ಅಲೌಕಿಕ ವಿಗ್ರಹ ವಾಕ್ಯ. ಪರಸ್ಮೈ ಅಂತ ಹೇಳುದು ಲೌಕಿಕ ವಿಗ್ರಹ ವಾಕ್ಯ. ವಿಗ್ರಹ ವಾಕ್ಯ ಪರಸ್ಮೈ ಪ್ಲಸ್ ಪದಿ, ಪರಸ್ಮೈ ಪದಿ. ಪರಸ್ಮೈ ಪ್ಲಸ್ ಪದಿ, ಪರಸ್ಮೈ ಪದಿ. ನೋಡ್ರಿ, ಅಲೌಕಿಕ ವಿಗ್ರಹ ವಾಕ್ಯದಲ್ಲಿ ಞೇ ಕಾಣಿಸುತ್ತೆ, ಲೌಕಿಕ ವಿಗ್ರಹ ವಾಕ್ಯದಲ್ಲಿ ಞೇ ಕಾಣಿಸುವುದಿಲ್ಲ. ಞೇ ಬದಲಾಗಿ ಸ್ಮೈ ಬಂತು. ಹಾಗೆ ಪದಿ ಸು ಅಂತ ಹೇಳುವ ಅಲೌಕಿಕ ವಿಗ್ರಹ ವಾಕ್ಯದಲ್ಲಿ ಸು ಕಾಣಿಸುತ್ತೆ, ಲೌಕಿಕ ವಿಗ್ರಹದಲ್ಲಿ ಪದಿ ಅಂತಾಗುತ್ತೆ. ಹಾಗಾಗಿ ಇದು ಅಲೌಕಿಕ ವಿಗ್ರಹ ವಾಕ್ಯ, ಇದು ಲೌಕಿಕ ವಿಗ್ರಹ ವಾಕ್ಯ. ಇವೆರಡೂ ಲೌಕಿಕ ವಿಗ್ರಹ ವಾಕ್ಯ ಹೇಗಿರುತ್ತೋ ಸಮಾಸದಲ್ಲಿಯೂ ಕೂಡ ಹಾಗೆ ಇರುತ್ತೆ. ಲೌಕಿಕ ವಿಗ್ರಹದಲ್ಲಿ ಪರಸ್ಮೈ ಸ್ಮೈ ಇದೆ, ಬಿಡಿಸಿದಾಗ ಪರಸ್ಮೈ ಇದೆ. ಸಮಾಸದಲ್ಲೂ ಪರಸ್ಮೈ ಇದೆ. ಪದಿ ಅಂತ ಹೇಳಿದ ವಿಗ್ರಹ ವಾಕ್ಯದಲ್ಲೂ ಇದೆ, ಸಮಾಸದಲ್ಲೂ ಪದಿ ಅಂತ ಹೇಳಿದೆ. ಅಂದ್ರೆ ಇಲ್ಲಿ ಅಲುಕ್ಕಾಯ್ತು, ಅಂದ್ರೆ ವಿಭಕ್ತಿ ಪ್ರತ್ಯಯ ಲೋಪವಾಗಲಿಲ್ಲ. ಎಲ್ಲಿ ವಿಭಕ್ತಿ ಪ್ರತ್ಯಯ ಲೋಪವಾಗುತ್ತೋ ಅದು ಲುಕ್ ಸಮಾಸ, ಎಲ್ಲಿ ವಿಭಕ್ತಿ ಪ್ರತ್ಯಯ ಲೋಪವಾಗುವುದಿಲ್ಲವೋ ಅದು ಅಲುಕ್ ಸಮಾಸ. ಪರಸ್ಮೈ ಪ್ಲಸ್ ಪದಿ, ಪರಸ್ಮೈ ಪದಿ. ಇದು ವಿಗ್ರಹ ವಾಕ್ಯ. ವಿಗ್ರಹ ವಾಕ್ಯದಲ್ಲಿ ಎರಡು ವಿಧ. ಇದು ಯಾವ ವಿಗ್ರಹ ವಾಕ್ಯ? ಅಲೌಕಿಕ ವಿಗ್ರಹ ವಾಕ್ಯ. ಯಾವ ವಿಗ್ರಹ ವಾಕ್ಯ? ಲೌಕಿಕ ವಿಗ್ರಹ ವಾಕ್ಯ. ಪರಸ್ಮೈ ಪ್ಲಸ್ ಪದಿ, ಪರಸ್ಮೈ ಪದಿ. ಹಾಗಾದ್ರೆ ಇದು ಯಾವ ಯಾವ ಸಮಾಸ? ಇದು ಚತುರ್ಥಿ ತತ್ಪುರುಷ ಸಮಾಸ. ಅದೇ ರೀತಿ ಆತ್ಮನೇ ಪದಿ, ಪರಸ್ಮೈ ಪದಿ ಇವೆಲ್ಲವೂ ಕೂಡ ಯಾವ ಸಮಾಸವಾಗುತ್ತೆ? ಅಲುಕ್ ಸಮಾಸವಾಗುತ್ತದೆ. ಹೀಗೆ ಹೇಗೆ ವಿಗ್ರಹ ವಾಕ್ಯದಲ್ಲಿ ಲೌಕಿಕ ವಿಗ್ರಹ ವಾಕ್ಯ, ಲೌಕಿಕ ವಿಗ್ರಹ ವಾಕ್ಯ, ಅಲೌಕಿಕ ವಿಗ್ರಹ ವಾಕ್ಯ ಹೇಗಿರುತ್ತೋ ಹಾಗಾಗಿ ಅದೇ ರೀತಿ ಸಮಾಸದಲ್ಲಿಯೂ ಎರಡು ವಿಧ. ಒಂದು ಲುಕ್ ಸಮಾಸ, ಅಲುಕ್ ಸಮಾಸ. ದೇವಾಲಯ, ರಾಮಾಲಯ, ಕನ್ನಡದಲ್ಲಿ ತಲೆನೋವು ಅಂತೇಳಿ, ತಲೆಯಲ್ಲಿ ಪ್ಲಸ್ ನೋವು ತಲೆನೋವು. ತಲೆನೋವು ಅಂತೇಳು ಸಮಾಸ. ಅದು ಯಾವ ಸಮಾಸವಾಗುತ್ತೆ? ಲುಕ್ ಸಮಾಸವಾಗುತ್ತೆ. ಯಾಕಂದ್ರೆ ತಲೆಯಲ್ಲಿ ಅಲ್ಲಿ ಎಂಬ ವಿಭಕ್ತಿ ಪ್ರತ್ಯಯ ಸಮಾಸದಲ್ಲಿ ಇಲ್ಲ. ಅದೇ ತಲೆಯಲ್ಲಿ ನೋವು ಅಂತ ಹೇಳಿದ್ರೆ ಹಾಗೆ ಇದೆ ಅಂದ್ರೆ ಅದು ಲುಕ್ ಸಮಾಸ ಆಗ್ತದೆ. ಹಾಗೆ ಅದು ಪ್ರಯೋಗವಿಲ್ಲ. ಹೇಗೆ ಪ್ರಯೋಗ ಮಾಡ್ತೀವಿ? ಸಮಾಸವಾಗಿ ತಲೆನೋವನ್ನು ಪ್ರಯೋಗ ಮಾಡ್ತೀವಿ. ಹಾಗಾಗಿ ದೇವಾಲಯ ಅಂತ ಹೇಳುವುದು ಲುಕ್ ಸಮಾಸವಾಗುತ್ತೆ, ಪರಸ್ಮೈ ಪದಿ ಅಂತ ಹೇಳುವುದು ಅಲುಕ್ ಸಮಾಸವಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾನು ಸಮಾಸವೆಂದರೇನು, ವಿಗ್ರಹ ವಾಕ್ಯವೆಂದರೇನು, ಸಮಾಸದಲ್ಲಿ ಎಷ್ಟು ವಿಧ, ಹಾಗೆ ವಿಗ್ರಹ ವಾಕ್ಯದಲ್ಲಿ ಎಷ್ಟು ವಿಧ ಅಂತ ನಿಮಗೆ ಇಲ್ಲಿವರೆಗೂ ತಿಳಿಯಪಡಿಸಿದ್ದೇನೆ. ಇನ್ನು ಉಳಿದ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತಿನ ಈ ತರಗತಿಗೆ ಶುಭವನ್ನು ಮಾಡುತ್ತಿದ್ದೇನೆ. ಧನ್ಯವಾದ.